ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ತಿಳ್ಕೊಂಡೀವಿ. ನಾವು ಕೂಡ ಆರಾಮದೀವ್ರಿ. ಬರ್ರಿ ಫ್ರೆಂಡ್ಸ್, ಮತ್ತೊಂದು ಲಾಗನ ಸ್ಟಾರ್ಟ್ ಮಾಡೋಣ್ರಿ. ಬರ್ರಿ ಫ್ರೆಂಡ್ಸ್, ಈಗ ಏನೈತ್ರಲ್ಲ ಗುಂಡು ಬಜ್ಜಿ ಮಾಡತ್ತಿ. ಗುಂಡು ಬಜ್ಜಿ ಮಾಡಾಕ ಏನೇನ್ ಹತ್ತೈತಿ ಮೊದಲು ನೋಡೋಣ ಬರ್ರಿ. ಈಗ ಏನಂತಲ್ಲ ನೋಡ್ರಿ, ಒಂದ್ ಸೂಡಾಗ ಅಷ್ಟ ಏನಂತಲ್ಲ ಉಳ್ಳಾಗಡ್ಡಿ ತಗೊಂಡೈತಿ. ಇಲ್ಲಿ ಏನಂತಲ್ಲ ಮೆಣಸಿಕಾಯಿ, ಆಮೇಲೆ ಕೋತಂಬರಿ, ಇಲ್ಲಿ ಅಂತಲ್ಲ ಕಡ್ಲಿ ಇಟ್ರಿ. ಕಡ್ಲಿ ಇಟ್ರ ಬಜ್ಜಿ ಇಟ್ರಿ. ಉಳ್ಳಾಗಡ್ಡಿ ಮೆಣಸಿಕಾಯಿ ಅಂದಾರಲ್ಲ, ಇವು ಅಷ್ಟು ಹಾಕಂಗಿಲ್ರಿ. ನಾವು ಎಷ್ಟು ಬೇಕಾಗಲ್ಲ ಅಷ್ಟು ತಗೋತೀವಿ. ಈಗ ಏನೈತ್ ನೋಡ್ರಿ, ಉಳ್ಳಾಗಡ್ಡಿ ಏನೈತ್ರಲ್ಲ ಇದನ್ನ ತಪ್ಪಲ ಅದು ಎಲ್ಲ ಕೂಡಿ ಏನೈತ್ರಲ್ಲ ಇದನ್ನ ಸಣ್ಣಗೆ ಹೇರ್ಕೊಂಡ್ರಿ. ರೋಡ್ ಸೈಡ್ ಮಾಡ್ತಾರಲ್ಲ ಗುಂಡು ಬಜ್ಜಿ, ಆ ರೀತಿ ಮಾಡೋದೈತ್ರಿ. ಅದಕ್ಕಾಗಿ ಏನಂತಲ್ಲ ಉಳ್ಳಾಗಡ್ಡಿ ಏನೈತಿ ಮೊದಲಿಗೆ ಸಣ್ಣಗೆ ಕಟ್ ಮಾಡ್ಕೊಳ್ಳೋನು. ನೀವು ಗೋಲ್ ಬಜ್ಜಿನೂ ಅನ್ಬೋದು ಮತ್ತು ಗುಂಡು ಬಜ್ಜಿನೂ ಅನ್ಬೋದು ರೀ. ರೋಡ್ ಸೈಡ್ ಮತ್ತು ಗಾಡದ ಮೇಲೆ ಮಾಡ್ತಾರಲ್ರಿ, ಆ ಥರ ಬಜ್ಜಿ ಮಾಡೋಣ್ರಿ ಇವತ್ತು. ನೋಡಿ ಫ್ರೆಂಡ್ಸ್, ಕಟ್ ಮಾಡೋದು ಆಯ್ತು ನೋಡ್ರಿ. ಇದೇ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ. ನೋಡಿ ಫ್ರೆಂಡ್ಸ್, ಒಂದು 4-5 ಎತ್ತಿ ಮೆಣಸಿಕಾಯಿ ತೊಗೊಂಡಿವ್ರಿ. ಮೆಣಸಿಕಾಯಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ್ರಿ. ನೋಡಿ ಮೆಣಸಿಕಾಯಿ ಕೂಡ ಕಟ್ ಮಾಡ್ದಾಯ್ತು ನೋಡ್ರಿ. ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ಆಗಟ್ಟ ಏನೈತಿರಲ್ಲ ಕೊತ್ತಂಬರಿ ತೊಗೊಂಡಿವಿ. ಕೊತ್ತಂಬರಿ ಕೂಡ ಸಣ್ಣಗೆ ಹೆರ್ಚ್ಕೊಳ್ಳೋಣ್ರಿ. ಫಸ್ಟಿಗೆ ಏನೈತಿರಲ್ಲ ಕಡ್ಲೆ ಹಿಟ್ಟನ್ನು ಏನೈತಿರಲ್ಲ ಚಾಣಿಸ್ಕೋಬೇಕು ನೋಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಅದ್ರಾಗ ಏನಾರ ಇದ್ದು ಕಸ ಕಡ್ಡಿ ಅಲ್ಲಿ ಏನಾರು ಇರ್ತಾವಲ್ರಿ. ನೋಡಿ ಚಾಣಿಸ್ಕೊಳ್ಳೋದಾಯ್ತು ನೋಡ್ರಿ ಕಡ್ಲಿ ಹಿಟ್ಟ. ಈಗ ಏನೈತಿರಲ್ಲ ಮುಂದಿನ ಪ್ರೊಸೀಜರ್ ಮಾಡೋಣ್ರಿ. ಒಂದು ಕಡಾನಿಗೆ ತೊಗೊಂಡು ಕಡಾನಿ ಒಳಗೆ ಏನೈತಿರಲ್ಲ ಹಿಟ್ಟನ್ನು ಹಾಕೊಳ್ಳ್ರಿ. ಸಣ್ಣದಾದಂಥ ಒಂದು ಏನಂತಾರೆ ಕಡಾನಿಗೆ ತೊಗೊಂಡಿರಿ ನಾವು. ಈಗ ಬಗೋನಿ ಆಗಲಿ ಕಡಾನಿಗೆ ತೊಗೋಬೇಕು. ತೊಗೊಂಡಿವಿ ನಾವು. ಈಗ ಏನೈತಿರಲ್ಲ ಅದ್ರೊಳಗೆ ಏನೈತಿ ಇಲ್ಲಿ ಐತಿ ನೋಡ್ರಿ. ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದೇನೈತಿ ಇನ್ಕಾಯಿ ಕಟ್ ಮಾಡಿವಲ್ರಿ, ಉಳ್ಳಾಗಡ್ಡಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಎರಡೂನ ಮಿಕ್ಸ್ ಮಾಡೋಣ್ರಿ. ನೋಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕಬೇಕ್ರಿ. ನೋಡಿರಿ ಈಗ ಏನೈತಿರಲ್ಲ ಅಜ್ವಾನ್ ಹಾಕೊಂಡ್ರಿ. ಒಂದು ಚಮಚ ಆಗಷ್ಟು, ಚಮಚಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ರೀ ಅಜ್ವಾನ ತಿಕ್ಕಿ ಹಾಕೊಂಡ್ರಿ. ಒಂದು ಚಿಟಿಗೆ ಆಗಷ್ಟು ಏನೈತಿರಲ್ಲ ಹಿಂಗೆ ಹಾಕೊಂಡ್ರಿ. ಒಂದು ಚಿಟಿಗೆ ಆಗಷ್ಟು ಏನೈತಿರಲ್ಲ ತಿನ್ನು ಸೋಡಾ ಹಾಕೊಂಡ್ರಿ. ಇದರಲ್ಲೇ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋನು. ಮಿಕ್ಸ್ ಮಾಡೋದು ಏನೈತಿಲ್ಲ ಸ್ವಂತ ಮಿಕ್ಸ್ ಮಾಡಾಕತ್ತಾವ ನೋಡ್ರಿ. ಯಾಕಂದ್ರೆ ಭಾಳ ಅಳ್ಳಕ್ಕೆ ಮಾಡಂಗಿಲ್ಲ, ಇದನ್ನು ಗಟ್ಟಿಗೆ ಇರಬೇಕು. ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುವಂತ ಸ್ವಲ್ಪ ಕಲಿಸ್ಬೇಕಾಗತ್ತೆ ಹಿಟ್ಟು. ನೋಡ್ರಿ ಹಿಟ್ಟು ಕಲಿಸೋ ಪ್ರೊಸೀಜರ್ ಏನೈತಿರಲಿ ಮುಗೀತು ನೋಡ್ರಿ. ಈಗ ಏನೈತಿಲ್ಲ ಈ ಹಿಟ್ಟನ್ನು ಏನೈತಿಲ್ಲ ಒಂದು 10ರಿಂದ 15 ನಿಮಿಷ ನೆನೆಲಿ ಹಾಕಿ ಬಿಡೋಣ್ರಿ. ಕಡಾನಿ ಮೇಲೆ ಕಡಾನ್ದಾಗ ಏನೈತಿರಲ್ಲ ಎಣ್ಣೆ ಹಾಕೋನು. ಎಣ್ಣೆ ಏನೈತಿರಲ್ಲ ಗರಂ ಆಗಲಕ್ಕ ಬಿಡೋಣ್ರಿ. ಒಂದು 4 ನಿಮಿಷ ಬೇಕಾಕೈತಿ ಎಣ್ಣೆ ಗರಂ ಆಗಲಕ್ಕ. ಅಲ್ಲಿ ತಕ ಏನೈತಿ ಒಂದು ಸ್ವಲ್ಪ ವೇಟ್ ಮಾಡೋಣ್ರಿ. ನೋಡ್ರಿ 10 ನಿಮಿಷ ಆಯ್ತು ನೋಡ್ರಿ. ಹಿಟ್ಟು ಕೂಡ ನೆನೆಯಾಗಿ ಬಿಟ್ಟಿದ್ದೀವಿ. ಈ ಕಡೆ ಐತಿ ಹಿಟ್ಟು ಕೂಡ ನೆನೆದೈತಿ. ಈ ಕಡೆ ಏನೈತಿ ನೋಡ್ರಿ ಇಲ್ಲಿ ಎಣ್ಣೆ ಕೂಡ ಗರಂ ಆಗೈತ್ರಿ. ಈಗ ಏನೈತಿರಲ್ಲ ಗುಂಡು ಗುಂಡು ಬಜ್ಜಿ ಬಿಡೋಣ್ರಿ.
ಬಜಿ ಮಾಡುವಾಗ ಏನೈತಿರಲ್ಲ ಗ್ಯಾಸನ್ನು ಏನೈತಿರಲ್ಲ ಒಂದು ಸ್ವಲ್ಪ ಮೀಡಿಯಮ್ ಇಡ್ಬೇಕಾಕೈತಿ ನೋಡ್ರಿ. ನೋಡ್ರಿ ಬಜಿ ಏನೈತಿ ಮಸ್ತ್ ಬಂದ ನೋಡ್ರಿ, ಅಗದಿ ಚಲೋ ನೋಡ್ರಿ, ಎಷ್ಟು ಮಸ್ತ್ ಆಗ್ಯಾವ ಗುಂಡು ಬಜಿ ನೋಡ್ರಿ. ಗೋಲ್ ಬಜಿ ಹತ್ತಾರ, ಗುಂಡು ಬಜಿ ಹತ್ತಾರ. ಮತ್ತೊಂದು ವಿಶೇಷ ಹತ್ತಾರ ಏನಂದ್ರೆ ಗಾಡಾದ ಮೇಲೆ ಇರ್ತಾವಲ್ರಿ ಗಾಡ ಬಜಿ ಹತ್ತಾರ, ರೋಡ್ ಸೈಡ್ ಬಜಿ ಹತ್ತಾರ್ರಿ. ಏನೈತಿ ಈ ಬಜಿ ಮಾಡುವಾಗ ಏನೈತಿರಲ್ಲ ಒಂದು ಸ್ವಲ್ಪ ಗ್ಯಾಸನ್ನು ಸ್ಲೋ ಇಟ್ಟ ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಅದರಾಗ ಏನೈತಿರಲ್ಲ ಇವತ್ತು ನಮ್ಮ ಸುನಿತಾ ಬಜಿ ಮಾಡಿ ಕೊಡತ್ತಾಳ್ರಿ. ಆ ಬಜಿ ರುಚಿನ ಬೇರೆ ಇರುತ್ತೆ ಇವತ್ತು. ನೋಡ್ರಿ ಗುಂಡು ಬಜ್ಜಿ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ. ನೋಡ್ರಿ ಗುಂಡು ಬಜ್ಜಿ ಗುಂಡು ಬಜ್ಜಿ ಗುಂಡು ಬಜ್ಜಿ ಅಗ್ರಿ ಚಲೋ ಬಂದಾವ್ರಿ, ಮಸ್ತ್ ಬಂದಾವು. ಓಕೆ ಇದೇ ಥರ ಏನೈತ್ರಿ ಇನ್ನೇ ಬಿಡೋನು. ಒಂದೊಂದಾಗಿ ಗುಂಡು ಬಜ್ಜಿ ಮಾಡೋಣ್ರಿ. ನೇಮಿ ಭಾರಿ ಟೇಸ್ಟ್ ಬರ್ತಾವ್ರಿ, ಭಾರಿ ರುಚಿ ರೀ, ಮಸ್ತ್ ಆಗ್ತಾವ ನೋಡ್ರಿ. ಏನಂತಾರಲ್ಲ ಈಗ ರೋಡ್ ಸೈಡ್ ಮಾಡ್ತಾರಲ್ಲ ಬಜಿ ಅದೇ ಥರ ಆಗ್ಯಾವ ನೋಡ್ರಿ, ಮಸ್ತ್ ಆಗ್ಯಾವ ನೋಡ್ರಿ. ಎರಡನೇ ಸಲ ಬಜಿ ಬಿಟ್ಟಿವಲ್ರಿ ಅದು ಕೂಡ ನೋಡ್ರಿ ಬಜಿ ನೋಡಿ ಎಷ್ಟು ಮಸ್ತ್ ಬಂದಾವ, ಅಗದಿ ಚಲೋ ಬಂದಾವ, ಮಸ್ತ್ ಬಂದಾವ ನೋಡ್ರಿ. ಬರೋಬ್ಬರಿ ನೋಡ್ರಿ ಎಷ್ಟು ಮಸ್ತ್ ಬಜಿ ಬಂದಾವ ನೋಡ್ರಿ, ಅಗದಿ ಮೆತ್ತಾಗ ಅಗದಿ ಮಸ್ತ್ ಆಗ್ಯಾವ ನೋಡ್ರಿ ಬಜಿ. ಅದನ್ನು ಕೂಡ ತೆಗೇನ್ರಿ ಈಗ. ವಾಹ್ ಉಳ್ಳಾಗಡ್ಡಿ ಬಜ್ಜಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು, ಎಷ್ಟು ಬಾರಿ ಕಾಣ್ಲತ್ತಾವ ನೋಡ್ರಿ. ಗುಂಡ್ ಗುಂಡ್ ಬಜ್ಜಿ ಮಸ್ತ್ ಆಗ್ಯಾವ ನೋಡ್ರಿ, ಯಾವ ಥರ ಆಗ್ಯಾವ ನೋಡ್ರಿ, ಇಲ್ಲಿ ಎಷ್ಟು ಬಾರಿ ಆಗ್ಯಾವು ನೋಡ್ರಿ. ಸೇಮ್ ಏನೈತಿರ್ಲಿ ಅಗದಿ ಗಾಡಾದ ಮೇಲೆ ಮಾಡ್ತಾರಲ್ಲ ರೋಡ್ ಸೈಡ್ ಮಾಡುವಂಥ ಬಜ್ಜಿ ನೋಡ್ರಿ. ಇಲ್ಲಿ ನೋಡ್ರಿ ಸುಂಟ ತಿಲ್ಲಾತಾವ ನೋಡ್ರಿ, ಅಗದಿ ಮಸ್ತ್ ರುಚಿ ಆಗ್ಯಾವು. ಹೆಂಗ್ಯಾವ ಸೂಪರ್ ಮಸ್ತ್ ನೋಡ್ರಿ ಬಜ್ಜಿ ಹಾಕಿ ಮಸ್ತ್ ಆಗ್ಯಾವ. ಬರ್ರಿ ಎಲ್ಲರೂ ಕೂಡಿ ಬಜ್ಜಿ ತಿನ್ನೋಣ. ನಿಮಗ ಈ ಬಜ್ಜಿ ಇಷ್ಟ ಆಗ್ಯಾವ ಅಂತೇಳಿ ನಾ ಅಂತೂ ಅನ್ಕೊಂಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು.